ನಮಸ್ಕಾರ ಸ್ನೇಹಿತರೆ. ಇನ್ನೇನು ನಾಳೆ ದಿವಸ ಶ್ರೀರಾಮಚಂದ್ರಮ್ಮನ ಆಗಮನ ಆಗ್ತಾ ಇದೆ. ಅಯೋಧ್ಯ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕೂಡ ಆಗ್ತಾ ಇದೆ. ಹಾಗೆ ರಾಮಾಯಣವನ್ನು ಪಠಿಸಬೇಕು ಅಂಥೇಳಿ ಕೆಲವೊಬ್ಬರು ಅಂದ್ಕೊಂಡಿರ್ತಾರೆ. ಆದರೆ ಅವರಿಗೆ ಕೆಲವೊಬ್ಬರಿಗೆ ಅಷ್ಟೆಲ್ಲ ರಾಮಾಯಣ ಓದಲಿಕ್ಕೆ ಬಿಡುವು ಇರೋದೇ ಇಲ್ಲ. ಹಾಗಾದರೆ ನಾ ಹೇಳುವಂತಹ ಒಂದು ಶ್ಲೋಕ ಹೇಳಿದ್ರೆ ಸಾಕು, ರಾಮಾಯಣ ಓದಿದಷ್ಟೇ ಪುಣ್ಯ ಸಿಗ್ತದ ಅನ್ನುವಂತಹ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀನಿ. ಶ್ರೀರಾಮನ ಆಶೀರ್ವಾದ ಪಡಿಬೇಕು ಅಂದರೆ ನಾವು ನಮ್ಮ ಮನೆಗಳಲ್ಲಿ ರಾಮಾಯಣವನ್ನು ಪಠಿಸ್ತೀವಿ. ಅದೇ ರೀತಿ ಪೂಜೆಯನ್ನು ಮಾಡ್ತೀವಿ. ಕೆಲವೊಬ್ಬರು ನಾಳೆ ದಿವಸದಿಂದ ರಾಮಾಯಣವನ್ನು ಓದಬೇಕು ಅಂಥೇಳಿ ಅಂದರೆ ವಿಚಾರ ಕೂಡ ಮಾಡಿರ್ತಾರೆ. ಅದೇ ರೀತಿ ಕೆಲವೊಬ್ಬರಿಗೆ ಅಂದರೆ ಕೆಲಸ ಒತ್ತಡ ಇರೋದರಿಂದ ರಾಮಾಯಣ ಓದಲಿಕ್ಕೆ ಬಿಡುವು ಇರೋದೇ ಇಲ್ಲ. ಹಾಗಾದರೆ ನಾನು ಹೇಳುವಂತಹ ಒಂದು ಶ್ಲೋಕ ಹೇಳಿದ್ರೆ ಸಾಕು, ಪೂರ್ತಿ ರಾಮಾಯಣ ಪಠನ ಮಾಡಿದಷ್ಟೇ ಫಲ ಸಿಗ್ತದ ಅಂತಲೇ ಹೇಳ್ತೀನಿ. ಈಗ ನಾನು ಹೇಳುವಂತಹ ಶ್ಲೋಕ ಪ್ರತಿದಿನ ಅಂದರೆ ಹೇಳಲು ಪ್ರಯತ್ನವನ್ನು ಮಾಡಿ ರಾಮಾಯಣ ಪೂರ್ತಿಯನ್ನು ಪಠಿಸಿದಷ್ಟು ನಿಮಗೆ ಫಲ ಸಿಗ್ತದ. ಅದೇ ರೀತಿ ಪ್ರತಿದಿನ ನೀವು ರಾಮಾಯಣವನ್ನು ಓದಿದ್ದೀರಿ ಅಂತಹ ನಿಮಗೆ ಅನ್ನಿಸ್ತದ. ಯಾವುದು ಶ್ಲೋಕ ಅಂತೇಳಿ ಹೇಳ್ತೀನಿ ನೋಡ್ರಿ. ಇದಕ್ಕೆ ಹೆಸರೇ ಹೇಳೋ ಹಾಗೆ ಏಕಶ್ಲೋಕ ರಾಮಾಯಣ. ಈಗ ಏಕಶ್ಲೋಕ ರಾಮಾಯಣ ಅಂದರೆ ಏನು ಅಂದರೆ, ಏಕಶ್ಲೋಕ ರಾಮಾಯಣದಲ್ಲಿ ಒಂದೇ ಒಂದು ಶ್ಲೋಕವನ್ನು ನೀಡಿರ್ತಾರೆ. ಇದು ಸಂಪೂರ್ಣ ರಾಮಾಯಣದ ಸಾರವನ್ನು ಒಳಗೊಂಡಿರ್ತದೆ. ಶ್ಲೋಕವನ್ನು ಓದುವ ಮೂಲಕ ಭಗವಂತನ ಶ್ರೀರಾಮನ ಆಶೀರ್ವಾದವನ್ನು ಪಡ್ಕೋಬೋದು. ಜೊತೆಗೆ ಇದನ್ನು ಓದೋದ್ರಿಂದ ಸಂಪೂರ್ಣವಾದ ರಾಮಾಯಣವನ್ನು ಓದಿದಷ್ಟ ಪುಣ್ಯ ನಾವು ಪಡ್ಕೋಬೋದು. ಹಾಗಾದರೆ ಏಕ ಶ್ಲೋಕ ರಾಮಾಯಣ ಶ್ಲೋಕವನ್ನು ತಿಳಿದುಕೊಳ್ಳೋಣ. ರಾಮಾಯಣದ ಸಂಕ್ಷಿಪ್ತ ಕಥೆಯನ್ನು ಮೊದಲು ಹೇಳ್ತೀನಿ. ಅಂದರೆ ಶ್ಲೋಕದಲ್ಲಿರುವಂತಹ ಅಂದರೆ ಅದರ ಅರ್ಥನೇ ರಾಮಾಯಣದ ಸಂಕ್ಷಿಪ್ತ ಕಥೆ ಅಂತಲೇ ಹೇಳ್ತೀನಿ. ಈ ಶ್ಲೋಕ ರಾಮಾಯಣದ ಸಂಕ್ಷಿಪ್ತ ಕಥೆಯನ್ನು ಒಳಗೊಂಡಿರ್ತದೆ. ಶ್ರೀರಾಮನು ವನವಾಸಕ್ಕೆ ಹೋದನು. ಅಲ್ಲಿ ಅವನು ಚಿನ್ನದ ಜಿಂಕೆಯನ್ನು ಕೊಂದನು. ರಾವಣನು ಸೀತಾಮಾತೆಯನ್ನು ಅಪಹರಿಸಿದನು. ಜಟಾಯು ರಾವಣನಿಂದ ಕೊಲ್ಲಲ್ಪಟ್ಟನು. ಶ್ರೀರಾಮ ಮತ್ತು ಸುಗ್ರೀವ ಸ್ನೇಹಿತರಾದರೂ ಶ್ರೀರಾಮನು ಬಲಿಯನ್ನು ಕೊಂದನು. ರಾಮನು ಸಾಗರವನ್ನು ದಾಟಿ ಲಂಕೆಯನ್ನು ಸುಟ್ಟನು. ರಾವಣ ಮತ್ತು ಕುಂಭಕರ್ಣನನ್ನು ಕೊಂದನು. ಧರ್ಮದ ಪ್ರಕಾರ ಹೇಗೆ ನಡೆದುಕೊಳ್ಳಬೇಕು ಎಂದು ರಾಮಾಯಣದಲ್ಲಿ ಹೇಳಿರ್ತಾರೆ. ಅಧರ್ಮದ ಮಾರ್ಗವನ್ನು ಅನುಸರಿಸಿದವನು ಎಂದಿಗೂ ಗೆಲ್ಲುವುದಿಲ್ಲ ಎಂದು ಇದು ಸಾರುತ್ತದೆ. ಹಾಗಾದರೆ ರಾಮಾಯಣದ ಓದಿದಷ್ಟೇ ಪುಣ್ಯ ನೀಡುವಂತಹ ಆ ಶ್ಲೋಕ ಯಾವುದು ಅಂತೇಳಿ ಹೇಳ್ತೀನಿ ನೋಡ್ರಿ. ಇದಕ್ಕೆ ಏಕಶ್ಲೋಕ ರಾಮಾಯಣ ಅಂತಾರೆ. ಅದೇನು ಅಂದರೆ, ಅದೌ ರಾಮ ತಪೋವನ ಭೀಮಂ ಹತ್ವಾ ಮೃಗಂ ಕಾಂಚನಂ ವೈದೇಹಿ ಹರಣಂ ಜಟಾಯು ಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿರ್ಹನನಂ ಸಮುದ್ರ ತರಣಂ ಲಂಕಾಪುರಿ ದಹನಂ. ರಾಮಾಯಣ ಓದಿರೋದ್ರಿಂದ ಆಗುವಂತಹ ಲಾಭಗಳು ಯಾವುವು ಅಂದರೆ, ರಾಮಾಯಣ ಪಠಣದಿಂದ ವ್ಯಕ್ತಿಯು ಪಾಪಗಳು ಮಾಯವಾಗ್ತವೆ. ಪ್ರತಿನಿತ್ಯ ರಾಮಾಯಣವನ್ನು ಪಠಿಸುವವರು ಶ್ರೀರಾಮನ ಕೃಪೆಯಿಂದ ಮತ್ತು ಜೀವನದ ಕೊನೆಯಲ್ಲಿ ಮೋಕ್ಷವನ್ನು ಪಡಿತಾರೆ ಅಂತಲೇ ಹೇಳ್ಬೋದು. ರಾಮಾಯಣದ ಸುಂದರ ಶ್ಲೋಕವನ್ನು ಪಠಿಸಿದರೆ ಜೀವನದ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ನಾವು ಪಡ್ಕೋಬೋದು. ಕಲಿಯುಗದಲ್ಲಿ ರಾಮಾಯಣ ಪಾರಾಯಣ ಮಾಡೋದ್ರಿಂದ ನಾವು ಬುದ್ಧಿ ಅಂದರೆ ಕೆಡೋದಿಲ್ಲ ಅಂತ ಹೇಳ್ತಾರೆ. ರಾಮಾಯಣವನ್ನು ಪಠಿಸೋದ್ರ ಮೂಲಕ ಭಗವಂತ ರಾಮ, ಮಾತೆ ಸೀತಾ ಮತ್ತು ಹನುಮಾನ್ ದೇವರ ಆಶೀರ್ವಾದವನ್ನು ನಾವು ಪಡ್ಕೋಬೋದು. ಶ್ರೀರಾಮನ ನಾಮವನ್ನು ಜಪಿಸೋದ್ರಿಂದ ಮೋಕ್ಷ ಪ್ರಾಪ್ತಿ ಆಗ್ತದೆ. ಅದೇ ರೀತಿ ರಾಮಾಯಣವನ್ನು ಪಠಿಸಿದಾಗ ನಮ್ಮ ಮನಸ್ಸಿಗೆ ಶಾಂತಿ ಸಿಗ್ತದೆ ಮತ್ತು ಒತ್ತಡ ಕೂಡ ದೂರ ಆಗ್ತದೆ ಅಂತಲೇ ಹೇಳ್ಬೋದು. ಅದೇ ರೀತಿ ನಾಳೆ ದಿವಸ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾ ಇರುವಂತಹ ರಾಮರ ಪ್ರಾಣ ಪ್ರತಿಷ್ಠಾಪನೆ ದಿವಸ ಈಗ ನಾ ಹೇಳಿರುವಂತಹ ಒಂದು ಶ್ಲೋಕ ಹೇಳಿದರೆ ಸಾಕು, ನೀವು ಪೂರ್ತಿ ರಾಮಾಯಣ ಹೇಳಿದಷ್ಟೇ ನಿಮಗೆ ಪುಣ್ಯ ಕೂಡ ಸಿಗ್ತದ ಅಂತಲೇ ಹೇಳ್ತೀನಿ. ರಾಮಾಯಣದ ಒಂದು ಶ್ಲೋಕ ಅಂದರೆ ಏಕಶ್ಲೋಕ ರಾಮಾಯಣ ಹೇಳ್ತಾ ಈ ವಿಡಿಯೋವನ್ನು ಪೂರ್ತಿಯಾಗಿ ಕೇಳ್ರಿ. ಇನ್ನೊಂದು ಸರ್ತಿ ಹೇಳ್ತೀನಿ ಯಾವ ಶ್ಲೋಕ ಅಂತ ಹೇಳಿ. ಏಕಶ್ಲೋಕ ರಾಮಾಯಣ ಅಂತ ಇದಕ್ಕಂತಾರೆ. ಅದೇನು ಅಂದರೆ, ಅದೌ ರಾಮ ತಪೋವನಾಭಿಗಂ ಹತ್ವಾ ಮೃಗಂ ಕಾಂಚನಂ ವೈದೇಹಿ ಹರಣಂ ಜಟಾಯು ಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿರ್ಹನಂ ಸಮುದ್ರ ತರಣಂ ಲಂಕಾಪುರಿ ದಹನಂ ಅಂತ ಹೇಳಿ ಇಷ್ಟು ನೀವು ಹೇಳಿದರೆ ಸಾಕು, ಪೂರ್ತಿ ರಾಮಾಯಣ ಈ ಒಂದು ಶ್ಲೋಕದಲ್ಲಿ ಬರ್ತದ ಅಂತ ಹೇಳ್ತಾ
ನಾಳೆ ದಿವಸ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಅಂದರೆ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭವನ್ನು ನಡೆಸ್ತಾ ಇದ್ದಾರೆ. ತಮಗೆಲ್ಲರಿಗೂ ಈ ಸಮಾರಂಭದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ನಿಮಗೂ ಕೂಡ ಈ ವಿಡಿಯೋ ಲೈಕ್ ಇದ್ದರೆ ಎಲ್ಲರೂ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡುವ ಮೂಲಕ ತಮ್ಮ ಭಕ್ತಿಯನ್ನು ಅಂದರೆ ನೀವು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್.